श्रीगुरुभ्यो नमः। हरिः ओं। श्रीविद्याधीशविजयमहाकाव्यः अथ सप्तमः सर्गः। ततः सन्ध्यावली नाम ग्राममापयतीशिता रथ्याखेलद्भिमरथ्या लोलमारुतम् पुष्पवत्यप्रहो यत्र सङ्गता सरिता तया धूनिका अपि धूनोत्यं होधोरणिं मज्जतां नृणां यस्मिन् सरस्वतीतीर्थं प्रार्थनीयं सुरैरपि दत्ते सरस्वती प्रेयस्थ्यानं प्रायस्तनूभ्रतां निरस्ताद्वैतसिद्धान्तध्वान्तोऽनन्दतु कृत्सतां यत्र वासं चिरं चक्रे जयतीर्थसुधाकरः तद्ग्रामे स्वगुणग्रामक्रीतां सुजनतां यतिः तन्वन्नध्यापयत्तन्त्र सारमन्तेव सद्गुणम् विष्टरश्रवसपादपद्माविष्टान्तरो वसत् सद्विरष्टदिनांस्तत्र शिष्टेष्टोष्टाङ्गयोगयुक् ततस्तेन श्रुतिस्तेन गर्वसर्वस्वमाशिना समटीकी सुधीवाटी रमणीयं मणिपुरं तत्र छात्रालिभिः सत्र द्वित्राङ्गस्त्रानयं नयन् उरुभूभृत्पुरीयर्षीत् परभूभृद्दुरासदं श्रुत्वा अप्यायान्तमाशान्त जित्वरं सत्वरं गुरुः तमव्हातुं पार्श्ववर्तीन् प्रैषयन्त्रितः परस्परोत्कण्ठमान मनसोः प्रसमीक्षणे तयोः समेतयोरासि तत्क्षणो महितक्षणः। ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ 7ನೆಯ ಸರ್ಗದ 1ರಿಂದ 10 ಶ್ಲೋಕಗಳವರೆಗೆ. ಅದರ ಭಾವಾರ್ಥ ಹೀಗಿದೆ. ಈ ಸರ್ಗದಲ್ಲಿ ವಿದ್ಯಾಧೀಶ ತೀರ್ಥರು ವೇದಾಂತ ದಿಗ್ವಿಜಯವನ್ನು ಪೂರೈಸಿ ಗುರುಗಳ ಬಳಿಗೆ ಆಗಮಿಸಿದ್ದು, ಗುರುಗಳಿಂದ ಪ್ರಶಂಸೆ, ಶ್ರೀ ವೇದವ್ಯಾಸ ತೀರ್ಥರು ವೃಂದಾವನಸ್ಥರಾದದ್ದು, ಮಹಾಸಮಾರಾಧನೆಯ ವರ್ಣನೆ, ಶ್ರೀ ವೇದವ್ಯಾಸ ತೀರ್ಥರ ಮಹಿಮಾ ವರ್ಣನೆ, ಶಿಷ್ಯರಾದ ಶ್ರೀ ವೇದನಿಧಿ ತೀರ್ಥರ ದಿಗ್ವಿಜಯ, ಶ್ರೀ ವಿದ್ಯಾಧೀಶ ತೀರ್ಥರು ರಜತಪೀಠಪುರಕ್ಕೆ ಮತ್ತೊಮ್ಮೆ ಆಗಮಿಸಿ ವಾಕ್ಯಾರ್ಥ ಚಂದ್ರಿಕಾ ರಚಿಸಿದ್ದು, ಕೋನಸೀಮಾ ಪ್ರದೇಶೇನ ವರ್ಣನೆ, ಗೋದಾವರಿ ಪ್ರದಕ್ಷಿಣೆ ವರ್ಣನೆ ಮುಂತಾದವುಗಳನ್ನು ನಿರೂಪಿಸಲಾಗಿದೆ. ಮೊದಲನೆಯ ಶ್ಲೋಕದಲ್ಲಿ ಸಂಧ್ಯಾವಲಿ ಗ್ರಾಮಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥರ ಪ್ರಯಾಣ, ರಂಗೋಜಿ ಭಟ್ಟ ಮೊದಲಾದ ಪಂಡಿತರನ್ನು ವಾದದಲ್ಲಿ ಸೋಲಿಸಿದ ನಂತರ ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರು ಭೀಮರಥಿ ನದಿಯ ತರಂಗಗಳ ಮೇಲೆ ಬೀಸುವ ತಂಗಾಳಿಯಿಂದ ಪವಿತ್ರವಾದ ಬೀದಿಗಳಿಂದ ಕೂಡಿದ ಸಂಧ್ಯಾವಲಿ ಎಂಬ ಗ್ರಾಮಕ್ಕೆ ಬಂದರು. ಆ ಸಂಧ್ಯಾವಲಿ ಗ್ರಾಮದಲ್ಲಿ ಭೀಮರಥಿ ನದಿಯಿಂದ ಕೂಡಿದ ಪುಷ್ಪವತಿ ಎಂಬ ನದಿಯೂ ಇದೆ. ಅದು ತನ್ನಲ್ಲಿ ಸ್ನಾನ ಮಾಡುವವರ ಪಾಪಗಳನ್ನು ನಾಶ ಮಾಡುತ್ತದೆ. ಆ ಸಂಧ್ಯಾವಲಿ ಗ್ರಾಮದಲ್ಲಿ ದೇವತೆಗಳಿಂದಲೂ ಪ್ರಾರ್ಥಿಸಲ್ಪಡುವ ಸರಸ್ವತಿ ಎಂಬ ತೀರ್ಥವಿದೆ. ಅದು ತನ್ನಲ್ಲಿ ಸ್ನಾನ ಮಾಡುವವರಿಗೆ ಬ್ರಹ್ಮಲೋಕವನ್ನು ತಂದುಕೊಡುವುದು. ಅದ್ವೈತ ಸಿದ್ಧಾಂತವೆಂಬ ಕತ್ತಲೆಯನ್ನು ಹೊಡೆದೋಡಿಸಿದವರು, ಸಜ್ಜನರಿಗೆ ಆನಂದವನ್ನು ಉಂಟು ಮಾಡಿದವರು, ಶ್ರೀಮನ್ಯಾಯಸುಧಾ ಗ್ರಂಥವನ್ನು ರಚಿಸಿದವರೂ ಆದ ಶ್ರೀ ಜಯತೀರ್ಥರೆಂಬ ಚಂದ್ರರು ಬಹಳ ಕಾಲದವರೆಗೆ ಈ ಸಂಧ್ಯಾವಲಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದರು. ಸಂಧ್ಯಾವಲಿ ಗ್ರಾಮದ ಎಲ್ಲ ಸಜ್ಜನರನ್ನು ತಮ್ಮ ಸದ್ಗುಣಗಳಿಂದ ಆಕರ್ಷಿಸಿದ ಶ್ರೀ ವಿದ್ಯಾಧೀಶ ತೀರ್ಥರು ಆ ಗ್ರಾಮದಲ್ಲಿ ಶ್ರೀ ಮಧ್ವಾಚಾರ್ಯರಿಂದ ರಚಿತವಾದ ತಂತ್ರಸಾರ ಸಂಗ್ರಹವೆಂಬ ಗ್ರಂಥದ ಪಾಠವನ್ನು ಶಿಷ್ಯರಿಗೆ ಹೇಳಿದರು. ಭಗವಂತನ ಪಾದಾರವಿಂದಗಳಲ್ಲಿ ಆಸಕ್ತರು, ಸಜ್ಜನರಿಗೆ ಪ್ರಿಯರು, ಯಮ ನಿಯಮಾದಿ ಅಷ್ಟಾಂಗ ಯೋಗಯುಕ್ತರೂ ಆದ ಶ್ರೀ ವಿದ್ಯಾಧೀಶ ತೀರ್ಥರು ಶ್ರೇಷ್ಠವಾದ ಸಂಧ್ಯಾವಲಿ ಗ್ರಾಮದಲ್ಲಿ 16 ದಿನಗಳ ಕಾಲ ವಾಸ ಮಾಡಿದರು. ನಂತರ ಶ್ರುತಿಗಳಿಗೆ ಅಪಾರ್ಥವನ್ನು ಕಲ್ಪಿಸಿದ ಮಾಯಾವಾದಿಗಳ ಸಿದ್ಧಾಂತವನ್ನು ನಿರಾಕರಣೆ ಮಾಡುವವರಾಗಿ ಶ್ರೀ ವಿದ್ಯಾಧೀಶ ತೀರ್ಥರು ಅನೇಕ ವಿದ್ವಜ್ಜನರಿಂದ ಕೂಡಿಕೊಂಡು ರಮಣೀಯವಾದ ಮಣಿಪುರ ಎಂಬ ಗ್ರಾಮಕ್ಕೆ, ಅಂದರೆ ಇಂದಿನ ವಿಜಾಪುರ ಜಿಲ್ಲೆಯ ಮಣೂರ ಗ್ರಾಮಕ್ಕೆ ಬಂದರು. ಮಣೂರು ಗ್ರಾಮದಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥರು 2-3 ದಿನಗಳಿದ್ದು ಅಲ್ಲಿಂದ ಶತ್ರುಗಳಿಂದ ಆಕ್ರಮಿಸಲು ಅಸಾಧ್ಯವಾದ ಪೆನಗೊಂಡ ಎಂಬ ಗ್ರಾಮಕ್ಕೆ ಬಂದರು. ಶ್ರೀ ವಿದ್ಯಾಧೀಶ ತೀರ್ಥರು ದಿಗ್ವಿಜಯವನ್ನು ಪೂರೈಸಿಕೊಂಡು ತಮ್ಮ ಸಮೀಪಕ್ಕೆ ಬರುತ್ತಿರುವ ವಿಷಯವನ್ನು ತಿಳಿದು ಆನಂದಭರಿತರಾದ ಶ್ರೀ ವೇದವ್ಯಾಸ ತೀರ್ಥರು ಅವರನ್ನು ಶೀಘ್ರವಾಗಿ ಕರೆತರಲು ಶಿಷ್ಯರನ್ನು ಕಳುಹಿಸಿದರು.
ಪರಸ್ಪರರನ್ನು ನೋಡಲು ಅತ್ಯಂತ ಕುತೂಹಲರಾದ ಗುರು ಶಿಷ್ಯರಿಬ್ಬರ ಸಮ್ಮಿಲನದ ಕ್ಷಣಗಳು ಪರಮ ಸಂಭ್ರಮದ ಕ್ಷಣಗಳಾದವು. ಮುಂದಿನ ಭಾಗವನ್ನು ನಾಳಿನ ಕಂತಿನಲ್ಲಿ ನೋಡೋಣ. ಕೃಷ್ಣ ಅರ್ಪಣಮಸ್ತು.